ನಮಸ್ತೆ ಎಲ್ಲರಿಗೂ. ನಾನ್ ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಎವ್ರಿ ವಿಡಿಯೋದಲ್ಲಿ ಏನಾದ್ರೂ ಒಂದು ನಿಮಗೆ ಕಲಿಯೋದಿರುತ್ತೆ, ಇಲ್ಲ ಫಾಲೋ ಮಾಡೋದಿರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಇನ್ಫಾರ್ಮೇಶನ್‌ನ ಇಲ್ಲ ಈ ಹ್ಯಾಬಿಟ್‌ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗಂತೂ ಬೆನಿಫಿಟ್ ಇದ್ದೇ ಇರುತ್ತೆ. ಸೊ ವಿಡಿಯೋ ವಾಚ್ ಮಾಡಿ, ಕಲ್ತ್ಕೊಳ್ಳಿ, ಫಾಲೋ ಮಾಡಿ. ಈ ದಿನ ನಾನು ಕವರ್ ಮಾಡ್ತಿರೋ ಟಾಪಿಕ್ ಬಂದು ವೆಯ್ಟ್ ಲಾಸ್. ಇವಾಗ ತುಂಬಾ ಟ್ರೆಂಡಿಂಗ್ ಆಗಿದೆ. ಮತ್ತೆ ವೇಟ್ ಗೇನ್ ಏನಕ್ಕೆ ಆಗ್ತಾ ಇದೆ, ಮತ್ತೆ ಅದಕ್ಕಿರೋ ರೂಟ್ ಕಾಸಸ್ ಏನೇನ್ ಇರ್ಬೋದು, ಮತ್ತೆ ನಾವೇನ್ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಸೊ ಯೂಶಲಿ ವೇಟ್ ಗೇನ್ ಏನಕ್ಕೆ ಆಗ್ತಾ ಇದೆ ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಸೊ ವೇಟ್ ಗೇನ್ ಏನಕ್ಕೆ ಆಗ್ತಾ ಇರೋದು ಅಂದ್ರೆ, ಸೊ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಡಿಫ್ರೆಂಟ್ ವೇಸ್ ಅಲ್ಲಿ ಓಕೆ ಟಾಕ್ಸಿಕ್ ಬಾಡಿ ಒಳಗಡೆ ಹೋಗ್ತಾ ಇರುತ್ತೆ. ಓಕೆ, ಸೊ ಟಾಕ್ಸಿಕ್ ಅಂದ ತಕ್ಷಣ ಕೆಮಿಕಲ್ಸ್ ಅಂತಾನೆ, ಎಸ್ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಇಂಡೈರೆಕ್ಟ್ ಟಾಕ್ಸಿಕ್ ಹೋಗ್ತಾ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ಡೈರೆಕ್ಟ್ ಕೆಮಿಕಲ್ಸ್ ಹೋಗ್ತಾ ಇರುವಂತದ್ದು ಬಂದ್ಬಿಟ್ಟು ಟಾಕ್ಸಿಕ್. ಲೈಕ್ ನಾವು ಗಾಳಿ ಏನ್ ತಗೋತೀವಿ, ಓಕೆ, ಸೊ ಉಸಿರಾಡೋ ಗಾಳಿ, ಅದು ಇವಾಗಿರೋ ಗಾಳಿ ಅಷ್ಟು ಪರಿಶುದ್ಧವಾಗಿಲ್ಲ. ಸೊ ಪಲ್ಯೂಟೆಡ್ ಏರ್ ನಾವು ಉಸಿರಾಡೋ ಗಾಳಿ ಆಕ್ಸಿಜನ್, ಬಟ್ ಅದು ನಮ್ಮ ಬಾಡಿ ಒಳಗಡೆ ಹೋಗ್ತಾ ಇದೆ. ಸೊ ಅದನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಓಕೆ, ಮತ್ತೆ ನಾವು ತಿಂತಿರೋ ಊಟ ಆಹಾರ ಆಗಿರ್ಬೋದು, ಸೊ ಅದು ಕೂಡ ಕೆಮಿಕಲ್ ಬೇಸ್ಡ್ ಆಗಿದೆ. ಸೊ ಐದರ್ ಬೆಳಿಬೇಕಾದ್ರೆ ಕೆಮಿಕಲ್ಸ್ ಹಾಕಿ ಬೆಳೆಸಿರ್ತಾರೆ, ಇಲ್ಲ ಫಾಸ್ಟ್ ಫುಡ್ಸ್ ಅಲ್ಲಿ ಕೆಮಿಕಲ್ ಹಾಕಿರ್ತಾರೆ. ಸೊ ಈ ರೀತಿ ನಮ್ಮ ಬಾಡಿ ಒಳಗಡೆ ಊಟದ ಮೂಲಕ ಒಂದಷ್ಟು ಕೆಮಿಕಲ್ಸ್ ಹೋಗ್ತಾ ಇದೆ. ನೆಕ್ಸ್ಟ್ ಬಂದು ಲೈಕ್ ಇನ್ನೊಂದಷ್ಟು ನಾವು ವೇರ್ ಮಾಡೋ ಬಟ್ಟೆ ಆಗಿರ್ಬೋದು, ನಾವು ಬಾಡಿಗೆ ಹಚ್ಚೋ ಲೋಷನ್, ಪರ್ಫ್ಯೂಮ್, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಯಾವ್ದು ನ್ಯಾಚುರಲ್, ಯಾವ್ದು ಕೆಮಿಕಲ್ಸ್ ನಮ್ಗೆ ಗೊತ್ತಿಲ್ಲ. ಸೊ ಅದನ್ನು ಕೂಡ ಯೂಸ್ ಮಾಡ್ತೀವಿ. ಸೊ ಅದ್ರ ಮೂಲಕನೂ ನಮ್ಮ ಬಾಡಿ ಒಳಗಡೆ ಕೆಮಿಕಲ್ಸ್ ಹೋಗ್ತಾ ಇದೆ. ಸೊ ಇದೆಲ್ಲ ನಮಗೆ ಗೊತ್ತಿರೋದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು. ಓಕೆ, ಸೊ ಯಾವ್ದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋ, ಲೈಕ್ ಗಾಳಿ ಅಂತ ತಗೋತೀವಿ, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಬಟ್ ಯಾವ್ದು ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅದನ್ನ ನಾವು ಸರಿ ಮಾಡ್ಕೋಬಹುದು. ಮತ್ತೆ ಇನ್ನೊಂದಷ್ಟು ನಮಗ್ ಗೊತ್ತಿಲ್ಲದೆ ಇರೋ ರೀತಿ ಟಾಕ್ಸಿನ್ ಹೋಗ್ತಾ ಇದೆ. ಸೊ ಯಾವ್ಯಾವು ಅಂದ್ರೆ ಲೈಕ್ ನೀವು ಸ್ಟ್ರೆಸ್ ತಗೊಂಡಿರ್ಬೋದು. ಓಕೆ, ಸೊ ನೀವು ತುಂಬಾ ಮೊಬೈಲ್ ಯೂಸ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ನೋಡ್ತಿರ್ಬೋದು, ಲೈಕ್ ವಾಟ್ ಎವರ್, ಏನೋ ಒಂದು ಕೆಟ್ಟದೇನೋ ವಿಡಿಯೋ, ಲೈಕ್ ಅದ್ರಲ್ಲಿ ನೆಗೆಟಿವ್ ಇರೋ ಅಂತದ್ದು ಕಂಟೆಂಟ್ ಇರುವಂತದ್ದು ನೋಡ್ತಾ ಇದ್ದೀರಾ. ಸೊ ಈ ತರದ್ದು ಎಲ್ಲ ನೆಗೆಟಿವ್ ಇರುವಂತದ್ನ ಸ್ಟ್ರೆಸ್ ರೀತಿ ನಮ್ಮ ಬಾಡಿಗೆ, ನಮ್ಮ ಬ್ರೈನಿಗೆ ಇದು ಹೋಗುತ್ತೆ. ಸೊ ಸ್ಟ್ರೆಸ್ ಬರೀ ಬ್ರೈನಿಗೆ ಅಷ್ಟೇ ಅಲ್ಲ. ಸೊ ಸ್ಟ್ರೆಸ್ ಯಾವಾಗ ಬಾಡಿ ತಗೊಳುತ್ತೆ, ಇಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ, ಅವಾಗ ಎಲ್ಲ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗುತ್ತೆ. ಸೊ ಅವಾಗ್ಲೂ ಕೂಡ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಎಂಟ್ರಿ ಆಗುತ್ತೆ. ಸೊ ಈ ಟಾಕ್ಸಿನ್ ಅದ್ರದ್ದು ತುಂಬಾನೇ ದೊಡ್ಡ ಎಕ್ಸ್ಪ್ಲನೇಷನ್ ಇದೆ. ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಅದು ಫ್ರೀ ರಾಡಿಕಲ್ಸ್ ಅನ್ನೋ ಒಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿ ಪೂರ್ತಿ ಡೀಟೇಲ್ ಆಗಿ ಹೇಳೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಈ ರೀತಿ ನಮಗ್ ಗೊತ್ತಿಲ್ಲದೇನೋ ಗೊತ್ತಿದ್ದು ಒಂದಷ್ಟು ಟಾಕ್ಸಿನ್ ನಮ್ಮ ಬಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಇಷ್ಟೊಂದೆಲ್ಲ ಟಾಕ್ಸಿನ್ ಒಳಗಡೆ ಹೇಗಿರಕ್ ಸಾಧ್ಯ? ಸೊ ಪಾಯ್ಸನ್ ಡೈಲಿ ತಗೋತಾ ಇದ್ಮೇಲೆ ಅದ್ರದ್ದು ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗ್ಲೇಬೇಕು. ಓಕೆ, ಸೊ ಹಾರ್ಮ್ಫುಲ್ ಎಫೆಕ್ಟ್ಸ್ ಆದಾಗ ಏನಾಗುತ್ತೆ, ಸೊ ಬಾಡಿಯಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೋ ಬಾಡಿಗೆ, ಅದ್ರ ಪ್ರಕಾರ ಅದು ಅಡ್ಜಸ್ಟ್ ಮಾಡ್ಕೊಂಡು ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ನಾವೇನಾದ್ರೂ ಅದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟು, ಇಲ್ಲ ಟಾಕ್ಸಿನ್ ರೆಡ್ಯೂಸ್ ಮಾಡೋದು, ಟಾಕ್ಸಿನ್ ಎಲಿಮಿನೇಟ್ ಮಾಡೋದ್ರಿಂದ ರೀತಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಬಾಡಿಗೆ, ಸೊ ಅದಾಗೆ ಹೀಲ್ ಆಗುತ್ತೆ. ಬಾಡಿಗೆ ಸಪೋರ್ಟ್ ಆಗುವಂಥದ್ದು ಏನೂ ಮಾಡದೇ ಇದ್ರೆ, ಲೈಕ್ ನಾವು ತಿನ್ನೋ ಊಟದಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ಇಲ್ಲ ಅಂದ್ರೆ, ಸೊ ನ್ಯೂಟ್ರಿಷನ್ ಇಲ್ಲದೆ ಇರೋ ಫುಡ್ ತಿನ್ನೋದ್ರಿಂದ, ಮತ್ತೆ ವರ್ಕೌಟ್ ಮಾಡದೇ ಇರೋದ್ರಿಂದ, ಓಕೆ, ಮತ್ತೆ ನಮ್ಮ ಸ್ಟ್ರೆಸ್ ಲೈಫ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ, ಮೆಡಿಟೇಷನ್ ಈ ತರ ಏನು ಮಾಡದೇ ಇದ್ರೆ ಏನಾಗುತ್ತೆ, ಅದು ಬಿಲ್ಡಪ್ ಆಗಿ ಟಾಕ್ಸಿನ್ಸ್ ಬಾಡಿಯಲ್ಲಿ, ಸೊ ಒಂದ್ಸತಿ ಅದ್ರದ್ದು ಅಡ್ವರ್ಸ್ ಎಫೆಕ್ಟ್ ನ ಹೊರಗಡೆ ಹಾಕಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ಅಡ್ವರ್ಸ್ ಎಫೆಕ್ಟ್ ಆಗಿ ಹೊರಗಡೆ ನಮಗೆ ಒಂದೊಂದು ಚಿಕ್ಕ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ. ಸೊ ನಾವ್ ಅದ್ ನೋಟಿಸ್ ಮಾಡಿರೋಲ್ಲ. ಮೇ ಬಿ ಲೈಕ್ ನಮಗೆ ತುಂಬಾ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಆಗೋದು, ಫೀವರ್ ಬರೋದು, ಓಕೆ, ಮೇ ಬಿ ಅಲರ್ಜಿಸ್ ಆಗೋದು, ಓಕೆ, ಏನೋ ಒಂದು ಬಾಡಿ ಪೇನ್ ಬರೋದು. ಸೊ ಈ ತರದ್ ಏನೋ ಒಂದು ಬರ್ತಾ ಇರುತ್ತೆ. ಎಲ್ಲರ ಬಾಡಿ ಒಂದೇ ತರ ಇರಲ್ಲ, ಎಲ್ಲರಿಗೂ ಡಿಫ್ರೆಂಟ್ ಆಗಿ ಏನಾದ್ರೂ ಒಂದ್ ಸಿಂಪ್ಟಮ್ಸ್ ಬಾಡಿ ತೋರಿಸ್ತಾ ಇರುತ್ತೆ. ಅವಾಗ ನಾವು ಅದನ್ನ ನೋಡ್ಕೊಂಡಿರೋದಿಲ್ಲ. ಸೊ ಯಾವಾಗ ಈ ರೀತಿ ನೋಡ್ಕೊಳ್ದೆ ನಾವು ಕೇರ್ಲೆಸ್ ಮಾಡ್ತೀವಿ, ಸೊ ಬಾಡಿ ಅವಾಗ ಅದನ್ನ ಹೊರಗಡೆ ಹಾಕಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹೊರಗಡೆ ಹಾಕಿದಾಗ ಸೊ ಇದಕ್ಕೆ ಕಾಯಿಲೆ ಆಗಿ ಹೊರಗಡೆ ಬರುತ್ತೆ. ಮೇ ಬಿ ನಿಮ್ಗೆ ವೇಟ್ ಗೇನ್ ಆಗ್ತಾ ಇರ್ಬೋದು, ಇಲ್ಲ ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು. ಸೊ ಈ ತರ ಡಿಫ್ರೆಂಟ್ ವೇ ಅಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಸೊ ವೇಟ್ ಗೇನು ಅದೇ ರೀತಿ ಒಂದು. ಓಕೆ, ಸೊ ವೇಟ್ ಗೇನ್ಗೆ ರೀಸನ್ ಬಂದು ಡಿಫ್ರೆಂಟ್ ರೀಸನ್ಗಳಿರುತ್ತೆ. ಓಕೆ, ಸೊ ಮೇ ಬಿ ನಿಮ್ಮ ರೂಟ್ ಕಾಸ್ ಬಂದು ಬೇರೆ ಆಗಿರುತ್ತೆ.
ಓಕೆ. ನೀವು ಊಟದ್ದು ಪ್ರಾಬ್ಲಮ್ ಇರ್ಬೋದು, ಮತ್ತೆ ವರ್ಕೌಟ್ ಮಾಡ್ದೇನೂ ಇರ್ಬೋದು. ಇವೆಲ್ಲ ಬಿಟ್ಟು ದೇರ್ ವಿಲ್ ಬಿ ಒನ್ ರೂಟ್ ಕಾಸ್. ಓಕೆ. ಸೊ ರೂಟ್ ಕಾಸ್ ಮೇಲೆ ವರ್ಕ್ ಮಾಡಿದ್ರೇನೆ ನೀವು ಡಯಟು, ವರ್ಕೌಟು ಇದೆಲ್ಲ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಇರುತ್ತೆ. ಸೊ ರೂಟ್ ಕಾಸ್ ಮೇಲೆ ವರ್ಕ್ ಮಾಡಿದ್ರೆ ಬರೀ ಡಯಟು, ವರ್ಕೌಟ್ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ರೂಟ್ ಕಾಸ್ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಸ್ವಲ್ಪ ದಿವಸ ನೀವು ಡಯಟು, ವರ್ಕೌಟ್ ಮಾಡೋದ್ರಿಂದ ಒಂದಷ್ಟು ದಿವಸ ನಿಮ್ಗೆ ವೇಟ್ ಲಾಸ್ ಆಗುತ್ತೆ, ಆಮೇಲೆ ಮತ್ತೆ ವಾಪಸ್ಸು ಬರುತ್ತೆ ವೇಟ್. ಇಲ್ಲ ವೇಟ್ ಸ್ವಲ್ಪ ದಿವಸ ನಿಮ್ಗೆ ವೇಟ್ ಕಡಿಮೆ ಆಗುತ್ತೆ, ಆಮೇಲೆ ನಿಮ್ಗೆ ಏನು ವೇಟ್ ಕಡಿಮೆ ಆಗೋದು ಇದನ್ನೇ ತೋರಿಸಲ್ಲ. ಅಷ್ಟೇ ಇರುತ್ತೆ. ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು, ಎಷ್ಟೇ ಡಯಟ್ ಮಾಡಿದ್ರು ಏನು ಚೇಂಜಸ್ ಆಗಲ್ಲ. ಏನಕ್ಕೆ? ಬಿಕಾಸ್ ನೀವು ಮಾಡಿರೋ ವರ್ಕೌಟು, ಡಯಟು ಸ್ವಲ್ಪ ದಿವಸ ಮಾತ್ರ ಎಫೆಕ್ಟ್ ತೋರಿಸುತ್ತೆ, ಬಟ್ ನೀವು ವರ್ಕ್ ಮಾಡಬೇಕಾಗಿರೋದು ರೂಟ್ ಕಾಸ್ ಮೇಲೆ. ಸೊ ರೂಟ್ ಕಾಸ್ ಏನಿದು ಅಂತಂದ್ರೆ, ಎಲ್ಲರಿಗೂ ಸೇಮ್ ರೂಟ್ ಕಾಸ್ ಇರೋದಿಲ್ಲ, ಎಲ್ಲರಿಗೂ ಡಿಫ್ರೆಂಟ್ ತರ ರೂಟ್ ಕಾಸಸ್ ಇರುತ್ತೆ. ಒಬ್ರಿಗೆ ಊಟದಲ್ಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡದೆ ಊಟ ತಿಂತಾ ಇರ್ಬೋದು, ಮತ್ತೆ ತಿಂತಾ ಇರೋ ಊಟದಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆ. ಸೊ ನಾವು ಊಟ ಮಾಡ್ಬೇಕಾದ್ರೆ ಏನ್ ಫೀಲಿಂಗ್ ಇಟ್ಕೊಂಡು ಊಟ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಓಕೆ. ಸೊ ನಾನೊಂದು ವಿಡಿಯೋ ನೋಡಿದ್ದೆ, ಅವರು ತುಂಬಾ ವೇಟ್ ಇದ್ರು, ಅವರು ಡಯಟ್ ಅಲ್ಲಿ ಇದು ಸಲಾಡ್ ಮಾತ್ರ ತಿಂತಾ ಇದ್ರು. ಅದನ್ನು ಕೂಡ ಹೇಗೆ ತಿಂತಾ ಇದ್ರು ಅಂದ್ರೆ, ಅವ್ರು ಸಲಾಡ್ ಮುಂದೆ ಇಟ್ಕೊಂಡಿದ್ದಾರೆ, ಅವ್ರು ಏನು ತಿಂತಾ ಇಲ್ಲ, ಸುಮ್ನೆ ಕುತ್ಕೊಂಡಿದ್ದಾರೆ. ಅವ್ರ ಡಾಟರ್ ಯಾರೋ ಏನಕ್ಕೆ ತಿಂತಾ ಇಲ್ಲ ಅಂತ ಕೇಳಿದ್ರೆ, ಏನೂ ಇಲ್ಲ ಅನ್ಕೊಂಡು ಒಂದೊಂದೇ ಸ್ಪೂನ್ ತಿನ್ಕೊಂಡು ಅಳ್ತಾ ಇದ್ದಾರೆ. ಏನಕ್ಕೆ ಅದಕ್ಕೆ ಅಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಂಗೆ ಇದು ತಿನ್ನಕ್ಕೆ ಇಷ್ಟ ಇಲ್ಲ. ಆದ್ರೂ ಫೋರ್ಸ್ಫುಲಿ ಅವರಿಗೆ ವೇಟ್ ಕಡಿಮೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ತಿಂತಾ ಇದ್ದಾರೆ. ಇಟ್ ಇಸ್ ಆಫ್ ನೋ ಯೂಸ್. ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ದಿರೋದು ಏನೇ ಮಾಡಿದ್ರು ಅದು ನಿಮ್ಮ ಬಾಡಿಗೆ ವರ್ಕ್ ಆಗೋಲ್ಲ. ಸೊ ವೇಟ್ ಕೂಡ ಕಡಿಮೆ ಆಗಲ್ಲ ಆ ರೀತಿ ಮಾಡೋದ್ರಿಂದ. ಏನೇ ಮಾಡಿದ್ರು ಇಷ್ಟಪಟ್ಟು ಖುಷಿಪಟ್ಟು ಮಾಡಬೇಕು, ಅವಾಗಲೇ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ. ಅದು ಬಿಟ್ಬಿಟ್ಟು ಇಷ್ಟ ಇಲ್ಲದೆ ಫೋರ್ಸ್ಫುಲಿ ಏನಾದ್ರು ಮಾಡೋಕೆ ಹೋದ್ರೆ ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಓಕೆ. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಯಾವುದೇ ಆದ ವೇಟ್ ಲಾಸ್ ಎಫೆಕ್ಟ್ಸ್ ಅಷ್ಟು ನಿಮಗೆ ಡಿಫ್ರೆನ್ಸ್ ಕಾಣಿಸಲ್ಲ. ಮೇ ಬಿ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ವೇಟ್ ಲಾಸ್ ಸ್ವಲ್ಪ ಆಗುತ್ತೆ, ಯಾಕಂದ್ರೆ ಇಷ್ಟು ದಿವಸ ನೀವು ಫುಡ್ ಹ್ಯಾಬಿಟ್ ಬೇರೆ ಇತ್ತು, ಬಟ್ ಇವಾಗ ಸಡನ್ ಆಗಿ ಡಯಟ್ ಚೇಂಜ್ ಮಾಡಿರೋದ್ರಿಂದ ಸ್ವಲ್ಪ ವೇಟ್ ಲಾಸ್ ಆಗುತ್ತೆ, ಆಮೇಲೆ ಏನು ಚೇಂಜಸ್ ಆಗಲ್ಲ. ಸೊ ಒಂದಷ್ಟು ಜನ ಏನ್ ಮಾಡ್ತಾರೆ, ಬೇರೆಯವ್ರು ಏನ್ ಫಾಲೋ ಮಾಡ್ತಾರೆ ಅದನ್ನೇ ಫಾಲೋ ಮಾಡಕ್ ಹೋಗ್ತಾರೆ. ಸೊ ಬೇರೆಯವ್ರು ಏನ್ ವರ್ಕ್ ಆಗಿತ್ತು ಅದು ಅವ್ರ ಬಾಡಿಗೆ ಸೂಟ್ ಆಗಿತ್ತು, ವರ್ಕ್ ಆಯ್ತು. ಅದೇ ಸೇಮು ನೀವು ಫಾಲೋ ಮಾಡೋದ್ರಿಂದ ವರ್ಕ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ನಿಮ್ಮ ಬಾಡಿಯಲ್ಲಿರೋ ಕಂಡೀಷನ್ನೇ ಬೇರೆ ಇರುತ್ತೆ. ಸೊ ಹಾಗೆ ನಾನು ಹೇಳಿರೋದು ರೂಟ್ ಕಾಸ್. ಸೊ ನಿಮ್ಮ ಬಾಡಿಯಲ್ಲಿ ಪ್ರಾಬ್ಲಮ್ ಏನಿದೆಯೋ ಅದು ರೂಟ್ ಕಾಸು, ಅದು ಬೇರೆ ಆಗಿರ್ಬೋದು. ಓಕೆ. ಮೇ ಬಿ ನಿಮ್ಮ ರೂಟ್ ಕಾಸು ಫುಡ್ ಆಗಿರಲ್ಲ, ಫುಡ್ ನೀವು ಕರೆಕ್ಟಾಗಿ ತಿಂತಿರೋದಿಲ್ಲ, ಬ್ಯಾಲೆನ್ಸ್ಡ್ ಆಗಿರಲ್ಲ, ಬಟ್ ರೂಟ್ ಕಾಸ್ ಬೇರೆ ಏನೋ ಇರುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಶೇರ್ ಮಾಡ್ತೀನಿ. ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲ್ಲ, ಇಟ್ ಇಸ್ ಸ್ಪೆಸಿಫಿಕ್. ಓಕೆ. ಸೊ ಇದು ಪರ್ಟಿಕ್ಯುಲರ್ ಆಗಿ ಒಂದು ಅಷ್ಟು ಕ್ಯಾಟಗರಿ ಜನಕ್ಕೆ ಈ ತರ ರೀತಿ ಪ್ರಾಬ್ಲಮ್ ಇರುತ್ತೆ, ಬಟ್ ಇದೇ ಎಲ್ಲರಿಗೂ ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ. ಸೊ ಎಲ್ಲರಿಗೂ ಡಿಫ್ರೆಂಟ್ ರೂಟ್ ಕಾಸಸ್ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಬಂದು, ಒಬ್ಬರಿಗೆ ಸ್ಟ್ರೆಸ್ ತುಂಬಾ ಇದೆ ಅವ್ರ ಲೈಫಲ್ಲಿ, ಏನೇನೋ ಪ್ರಾಬ್ಲಮ್ಸ್ಗೆ ತಲೆ ಕೆಡ್ಸ್ಕೊಂಡಿರ್ತಾರೆ. ಸೊ ಅವರು ಸ್ಟ್ರೆಸ್ ನ ಮೇಲೆ ವರ್ಕ್ ಮಾಡೋವರೆಗೂ ಅವ್ರು ಯಾವ ಡಯಟ್ ಫಾಲೋ ಮಾಡಿದ್ರು, ವರ್ಕೌಟ್ ಫಾಲೋ ಮಾಡಿದ್ರು, ಅವ್ರಿಗೆ ವೇಟ್ ಲಾಸ್ ಆಗಲ್ಲ. ಬಿಕಾಸ್ ರೂಟ್ ಕಾಸ್ ಬಂದು ಸ್ಟ್ರೆಸ್. ಸೊ ಸ್ಟ್ರೆಸ್ನ ಸರಿ ಮಾಡಿದ್ರೆ ನೀವು ಎಷ್ಟೇ ಡಯಟ್ ಮಾಡಿ, ಎಷ್ಟೇ ಊಟ ಕಡಿಮೆ ತಿನ್ನಿ, ಎಷ್ಟೇ ನೀವು ಸಿವಿಯರ್ ಆಗಿ ವರ್ಕೌಟ್ ಮಾಡಿ, ಸ್ವಲ್ಪ ದಿವಸ ಅಷ್ಟೇ ವೇಟ್ ಲಾಸ್ ತೋರಿಸುತ್ತೆ, ಆಮೇಲೆ ಏನು ತೋರಿಸಲ್ಲ, ಇನ್ನು ಡಬಲ್ ಆಗ ಸ್ಟಾರ್ಟ್ ಆಗುತ್ತೆ. ಐದರ್ ಡಬಲ್ ಆಗುತ್ತೆ, ಇಲ್ಲ ಏನು ವೇಟ್ ಲಾಸ್ ಆಗಲ್ಲ. ಬಿಕಾಸ್ ರೂಟ್ ಕಾಸ್ ಮೇಲೆ ಅವ್ರು ಫೋಕಸ್ ಮಾಡ್ತಿಲ್ಲ. ಸೊ ಸ್ಟ್ರೆಸ್ ಮೇಲೆ ವರ್ಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಡಯಟು, ವರ್ಕೌಟು ಅದಕ್ಕೆ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ರೆ ಅವಾಗ ನಿಮಗೆ ರಿಸಲ್ಟ್ ತೋರಿಸುತ್ತೆ. ಓಕೆ. ಸೊ ಇದೇ ತರ ಎಷ್ಟೊಂದು ರೂಟ್ ಕಾಸಸ್ ಇರುತ್ತೆ. ಸೊ ಒಬ್ರೊಬ್ರಿಗೆ ಸ್ಲೀಪ್ ಪ್ರಾಬ್ಲಮ್ ಇರುತ್ತೆ. ಸೊ ನಿದ್ದೆ ಮಾಡ್ತಾರೆ, ಬಟ್ ನಿದ್ದೆ ಕ್ವಾಲಿಟಿ ಇರೋದಿಲ್ಲ. ಸೊ ನಿದ್ದೆ ಕ್ವಾಲಿಟಿ ಸರಿ ಇಲ್ಲ ಅಂತಂದ್ಮೇಲೆ ನಿದ್ದೆ ಮಾಡಿಲ್ಲ ಅಂದ್ರೆ ಸೊ ಅವ್ರ ವೇಟ್ ಲಾಸ್ ಆಗಲ್ಲ. ಸೊ ಅದ್ರ ಮೇಲೆ ವರ್ಕ್ ಮಾಡೋವರೆಗೂ, ನಿದ್ದೆ ಕ್ವಾಲಿಟಿ ಮೇಲೆ ವರ್ಕ್ ಮಾಡೋವರೆಗೂ ವೇಟ್ ಲಾಸ್ ಎಫೆಕ್ಟ್ ತೋರಿಸಲ್ಲ. ಸೊ ಈ ರೀತಿ ಒಬ್ರೊಬ್ರಿಗೂ ಡಿಫ್ರೆಂಟ್ ರೂಟ್ ಕಾಸಸ್ ಇರುತ್ತೆ. ಅದಕ್ಕೆ ಒಂದಷ್ಟು ಜನಕ್ಕೆ ಡಯಟು, ವರ್ಕೌಟ್ ಮಾಡಿದ್ರು ಅದ್ರ ರಿಸಲ್ಟ್ ಏನು ತೋರಿಸಲ್ಲ, ಬಿಕಾಸ್ ಅವರು ವರ್ಕ್ ಮಾಡ್ತಿರೋದು ಬರೀ ಡಯಟ್, ವರ್ಕೌಟ್, ರೂಟ್ ಕಾಸ್ ಮೇಲೆ ಅಲ್ಲ. ಸೊ ಹಾಗಾಗಿ ಯಾರೋ ಫಾಲೋ ಮಾಡಿದ್ರು ಅಂತ ನೀವು ಅದನ್ನೇ ಫಾಲೋ ಮಾಡಕ್ ಹೋಗ್ಬೇಡಿ. ಅವರಿಗೆ ಏನ್ ರೀಸನ್ಗೆ ವೇಟ್ ಗೇನ್ ಆಗಿತ್ತೋ ಅದ್ರ ರೀಸನ್ ಬೇರೆ ಇರುತ್ತೆ, ನಿಮ್ಗೆ ಏನಕ್ಕೆ ವೇಟ್ ಗೇನ್ ಆಗಿತ್ತು ಅದ್ರ ರೀಸನ್ ಬೇರೆ ಇರುತ್ತೆ. ಅವ್ರ ಬಾಡಿ ಕಂಡೀಷನ್ ಬೇರೆ ಇರುತ್ತೆ, ನಿಮ್ ಬಾಡಿ ಕಂಡೀಷನ್ ಬೇರೆ. ಹಾಗಾಗಿ ಎಲ್ಲರ ಬಾಡಿ ಕಂಡೀಷನ್ ಡಿಫ್ರೆಂಟ್ ಇರೋದ್ರಿಂದ ಎಲ್ಲರಿಗೂ ಸೇಮ್ ಸೊಲ್ಯೂಷನ್ ವರ್ಕ್ ಆಗಲ್ಲ. ಓಕೆ. ಸೊ ವೇಟ್ ಲಾಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಡಯಟ್ ಮತ್ತೆ ವರ್ಕೌಟ್. ಡಯಟ್ ಅಂಡ್ ವರ್ಕೌಟ್ ಅಷ್ಟೇ ಅಲ್ಲ ವೇಟ್ ಲಾಸ್ ಮಾಡೋದಕ್ಕೆ. ಸೊ ದೇರ್ ಆರ್ ಮೆನಿ ಅದರ್ ಫ್ಯಾಕ್ಟರ್ಸ್. ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರಬೇಕು, ನಿಮ್ಮ ರೂಟ್ ಕಾಸ್ ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಬೇಕು. ಇದೆಲ್ಲ
ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ವೆಯ್ಟ್ ಲಾಸ್ ಅಲ್ಲಿ. ಸೊ ಇದನ್ನ ಎಕ್ಸ್ಪರ್ಟ್ ಗೈಡೆನ್ಸ್ ತಗೊಂಡು ಮಾಡೋದ್ರಿಂದ ನಿಮ್ ವೆಯ್ಟ್ ಲಾಸ್ ಜರ್ನಿ ತುಂಬಾ ಸ್ಮೂತ್ ಆಗಿ ಆಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಸೊ ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಸೊ ಈ ಪಾಯಿಂಟ್ ಇಟ್ಕೊಂಡು ಯೋಚನೆ ಮಾಡಿ. ಸೊ ಜಸ್ಟ್ ವರ್ಕೌಟ್ ಮಾಡಿ, ತುಂಬಾ ಇನ್ನು ಬಾಡಿಗೆ ಜಾಸ್ತಿ ಸ್ಟ್ರೆಸ್ ಕೊಡಕ್ ಹೋಗ್ಬೇಡಿ. ಇನ್ನಷ್ಟು ಜನಕ್ಕೂ ಶೇರ್ ಮಾಡಿ, ಇನ್ನು ಈ ವಿಷಯ ಅವ್ರಿಗೂ ಕೂಡ ರೀಚ್ ಆಗ್ಲಿ, ಅವರು ಕೂಡ ತಿಳ್ಕೊಂಡು ಅವ್ರ ಬಾಡಿಗೆ ತಕ್ಕನಾಗೆ ವರ್ಕ್ ಮಾಡಿ. ಥ್ಯಾಂಕ್ ಯು.